प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ಸೈಲೆಂಟ್ ನೈಟ್ ಈ ಕ್ರಿಸ್ಮಸ್ ಕೆರೋಲ್ ಎಷ್ಟು ರಂಜಕವಾಗಿದೆ. ಅದನ್ನು ನಾವುಗಳಂತೂ ಎಷ್ಟು ಬಾರಿ ಕೇಳಿದ್ದೀವಿಯೋ ಲೆಕ್ಕನೇ ಇಲ್ಲ ಅಂದ್ಕೊಳ್ಳಿ. ನಿಮ್ಮ ಅನುಭವನೂ ಹೀಗೆ ಆಗಿರಬೇಕು ಅಂತ ನನ್ನ ಭಾವನೆ. ಆದರೆ ಇದರಲ್ಲಿ ಒಂದು ವಿಶೇಷ ಇದೆ. ಯಾಕೆ ಈ ವರ್ಷನನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ, ಇದನ್ನು ಮೊನ್ನೆ ತಾನೇ ವೇದಾಂತ ಕೇಂದ್ರ ಅಥವಾ ರಾಮಕೃಷ್ಣ ಆಶ್ರಮದಲ್ಲಿ ನಡೆದ ಸಂಸ್ಮರಣೆಯ ದಿನ ಅದನ್ನು ನಾವು ರೆಕಾರ್ಡ್ ಮಾಡ್ಕೊಂಡ್ವಿ. ಇದನ್ನು ಹಾಡಿದವರೆಲ್ಲ ಭಾರತೀಯರು, ಅದರಲ್ಲಿ 3-4 ಜನ ಕನ್ನಡಿಗರು ಇದ್ದರು. ಇದು ನಿಜವಾಗ್ಲೂ ಶ್ಲಾಘನೀಯ. ಆದ್ದರಿಂದ ಇದನ್ನು ಈ ಹಾಡಿನಿಂದ ಅಥವಾ ಈ ಕ್ರಿಸ್ಮಸ್ ಕೆರೋಲ್ ಜೊತೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ. ಇವರೇ ಹಾಡಿದ ಮತ್ತೊಂದು ಹಾಡನ್ನು ಮುಂದೆ ಕೇಳೋಣ. ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಆದ್ದರಿಂದ ಇನ್ನೂ ಒಂದಷ್ಟು ಕ್ರಿಸ್ಮಸ್ ಹಾಡುಗಳಿವೆ, ಅವನ್ನು ಕೇಳೋಣ. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡ ವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ನಾನು ಸಿಡ್ನಿ ಶ್ರೀನಿವಾಸ್. ಇವತ್ತು ನನ್ನ ಜೊತೆ ಗಣೇಶ್ ಪ್ರಸಾದ್ ಕೂಡ ಇದ್ದಾರೆ. ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆಲ್ಲ ಶುಭಾಶಯಗಳು ಮತ್ತು ನಮ್ಮ ಕ್ರೈಸ್ತ ಮತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಇನ್ನು ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಾ ಇರುವ ಕನ್ನಡ ಕಾರ್ಯಕ್ರಮ. ಇವತ್ತು ಡಿಸೆಂಬರ್ ತಿಂಗಳ 28ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ನೀವು ಎಲ್ಲೇ ಕೇಳ್ತಾ ಇರ್ಬೋದು, ರೇಡಿಯೋನಲ್ಲಿ ಕೇಳ್ತಾ ಇರ್ಬೋದು, ಅಥವಾ ಕಂಪ್ಯೂಟರ್ನಲ್ಲಿ ಕೇಳ್ತಾ ಇರ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಆ್ಯಪ್ ಮೊಬೈಲ್ನಲ್ಲಿ ಕೇಳ್ತಾ ಇರ್ಬೋದು. ನಿಮಗೆ ಸ್ವಾಗತ. ಆದರೆ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ, ಶ್ರೋತೃಗಳೇ, ನಮಗೆ ನಿಮ್ಮ ಸಲಹೆ ಟೀಕೆ ಮುಖ್ಯ ಮತ್ತು ಅವಶ್ಯಕ. ಕಾರ್ಯಕ್ರಮದ ಅವಧಿಯಲ್ಲೇ ನಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಫೋನ್ ಮಾಡಿ. ನಮ್ಮ ನಂಬರು 98162777 98162777 ಅಥವಾ ಒಂದೆರಡು ದಿನಗಳ ನಂತರ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ನಲ್ಲಿ ಕೂಡ ಲಭ್ಯ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನೋಡಿ ಗಣೇಶ್ ಪ್ರಸಾದ್, ಕ್ರಿಸ್ಮಸ್ ಆಗಿ 3 ದಿವಸ ಆಗೋಯ್ತು. ಆದರೆ ಈಗಾಗಲೇ ನಾವು ಹೊಸ ವರ್ಷದತ್ತ ಆ ಕಡೆ ನೋಡ್ತಾ ಇದ್ದೀವಿ. ಆಗಲೇ ನೋಡಿ, ಇದು 2025 ಕಟ್ಟ ಕಡೆಯ ಕಾರ್ಯಕ್ರಮ. ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ನನಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ. ಇದನ್ನ ಎಲ್ಲಿ ಹೋಯ್ತು 2025 ಅಂತ. ಆದ್ರೆ ಶ್ರೋತೃಗಳನ್ನ ಒಂದು ಕೇಳ್ತೀವಿ, ನಾವು ಈ ವರ್ಷ ಪ್ರಸಾರ ಮಾಡಿದ ಯಾವ ಕಾರ್ಯಕ್ರಮ ಅಥವಾ ಎಂತಹ ಕಾರ್ಯಕ್ರಮ ನಿಮಗೆ ಮೆಚ್ಚುಗೆ ಆಯಿತು ತಿಳಿಸಿ ಸಾಧ್ಯವಾದರೆ, ಅಥವಾ ಮುಂದೆ ಬರುವ ಕಾರ್ಯಕ್ರಮಗಳು ಹೇಗಿದ್ದರೆ ಒಳ್ಳೆಯದು ಅದನ್ನು ದಯವಿಟ್ಟು ತಿಳಿಸಿದ್ರೆ ಒಳ್ಳೆಯದು. ನಾನು ತಿಳಿದಿರೋ ಹಾಗೆ 2025 ಒಂದು ಮಹತ್ವದ ಬದಲಾವಣೆ ಆಯಿತು. ಅಲ್ಲಿ ಮಹೇಶ್ ರಾವ್, ಗಣೇಶ್ ಪ್ರಸಾದ್, ಶಶಿಕಾಂತ್ ಮುಂತಾದವರು ಕಾರ್ಯಕ್ರಮ ನೀಡಲು ಮುಂದೆ ಬಂದರು. ಗಣೇಶ್ ಪ್ರಸಾದ್ ಹಿಂದೆನೂ ಬಂದಿದ್ದರು, ಈ ಹೊಸದಾಗಿ ಅಂತಲ್ಲ, ಬಟ್ ಮುಂದೆ ರಿನ್ಯೂಡ್ ಆಗಿ ಮತ್ತೆ ಬರ್ತಾ ಇದ್ದಾರೆ. ಮಹೇಶ್ ರಾವ್ ಬಂದರು. ಅದರಿಂದ ಹಳೆ ಹೊಳೆಗೆ ಹೊಸ ನೀರು ಬರ್ತಾ ಇದೆ. ಇದು ಬಹಳ ಸ್ವಾಗತ. ಒಳ್ಳೆ ಕಷ್ಟಕರವಾದ ಪರೀಕ್ಷೆನೆ ಕೊಟ್ಬಿಟ್ಟಿದ್ದೀರಾ ನಮ್ಮ ಶ್ರೋತೃಗಳಿಗೆ. ಯಾಕಂದ್ರೆ 1 ವರ್ಷದ ಪ್ರೋಗ್ರಾಮ್ ಅವ್ರ ಜ್ಞಾಪಕ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಿ ಯಾವ ಪ್ರೋಗ್ರಾಮ್ ಚೆನ್ನಾಗಿತ್ತು, ಏನ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಇಲ್ಲ ಕೆಲವು ಸಲ ಏನಾಗುತ್ತೆ, ಯಾವ್ದೋ ಒಂದು ಪ್ರೋಗ್ರಾಮ್ ಎದ್ದು ನಿಂತಿರುತ್ತೆ. ಹೌದು, ಮರೆಯಕ್ಕಾಗ ಅಯ್ಯೋ ಅದು ಮಾತ್ರ ಅಷ್ಟು ಚೆನ್ನಾಗಿತ್ತು ಅಂತ. ಆ ಥರದ್ದು ಏನಾರ ಇದ್ರೆ ಹೇಳಿ ಸ್ವಲ್ಪ ದಯವಿಟ್ಟು. ನೋಡಿ, ನೀವು ಈ ಕ್ರಿಸ್ಮಸ್ ಕ್ಯಾರಲ್ ಹಾಕಿದ್ರಿ. ನೀವು ಕ್ರಿಸ್ಮಸ್ ಕ್ಯಾರಲ್ ಹಾಕಿದಾಗ ನನ್ಗೆ ಒಂದು ಪ್ರಸಂಗ ಜ್ಞಾಪಕ ಬಂತು. ನಾನು ಮತ್ತೆ ನನ್ನ ವೈಫ್ ಉಷಾ ಸೆಪ್ಟೆಂಬರ್ ಅಲ್ಲಿ ಲಂಡನ್ಗೆ ಹೋಗಿದ್ದಾಗ ನಾವು ವೆಸ್ಟ್ ಮಿನ್ಸ್ಟರ್ ಅಬೆಗೆ ಹೋಗ್ಬೇಕು ಅಂತ ಹೋದ್ವಿ. ಅಲ್ಲಿ ಹೋದ್ರೆ ಆ ಟೈಮ್ನಲ್ಲಿ ಈ ಲಂಡನ್ ನಲ್ಲಿ ಆಂಟಿ ರೇಸಿಸಮ್ ಸ್ಟ್ರೈಕ್ ಎಲ್ಲ ಆಗ್ತಾ ಇತ್ತು. ನಾವು ಮಧ್ಯದಲ್ಲಿ ಸಿಗಾಕೊಂಡಿದ್ವಿ, ಅಲ್ಲೇ ನಿಂತಿದ್ವಿ ನಾವು. ಆಮೇಲೆ ಈ ವೆಸ್ಟ್ ಮಿನ್ಸ್ಟರ್ ಅಬೆನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಒಳಗಡೆ ಹೋಗೋಣ ಅಂತ. ಆದರೆ ಆ ಕ್ಯೂ ಸ್ವಲ್ಪ ಮುಂಚೆ ಶುರುವಾಗಕ್ಕೆ ಒಂದಿಬ್ಬರು ಸ್ವಲ್ಪ ಆದ್ಮೇಲೆ ಟೈಮ್ ಆಗೋಯ್ತು. ಸರಿ, ಇನ್ಯಾರನ್ನು ಬಿಡಲ್ಲ ಅಂತ ಹೇಳಿದ್ರು. ನಾವು ಸುಮ್ಮನೆ ಹಂಗೆ ನಿಂತಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು ಎಲ್ಲರನ್ನು ಕೇಳ್ತಾ ಇದ್ರು, ನೀವು ಸರ್ವಿಸ್ಗೆ ಹೋಗ್ತೀರಾ ಅಂತ. ಯಾಕೆಂದ್ರೆ ಸರ್ವಿಸ್ಗೆ ಹೋಗೋರಿಗೆ ಮಾತ್ರ ಸ್ಪೆಷಲ್ ಆಗಿ ಎಂಟ್ರೆನ್ಸ್ ಕೊಡ್ತಾ ಇದ್ರು. ಅವ್ರು ಹೇಳಿದ್ರು ಸರ್ವಿಸು ಬಹುಶಃ 1.5 hours ಆಗುತ್ತೆ ಅಂತ. ಸರಿ, ತಕ್ಷಣ ನಾವು ಸರ್ವಿಸ್ಗೆ ಹೋಗ್ತೀವಿ ಅಂತ ಅದು ನಮ್ಮ ಮನೆಯವ್ರು ಹೇಳಿದ್ದು. ಸೊ ನಮಗೆ ಇಬ್ರನ್ನ ಒಳಗಡೆ ಬಿಟ್ರು. ನಾವು ಒಳಗಡೆ ಹೋಗಿ ಅಲ್ಲಿ ಫುಲ್ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು, ಅಲ್ಲಿ ನ್ಯೂಟನ್ ಅಂತೆ ಇನ್ನೊಬ್ರಂತೆ ಅವ್ರದ್ದೆಲ್ಲ ಸಮಾಧಿಗಳೆಲ್ಲ ಇದೆ, ಅದನ್ನ ಎಲ್ಲ ನೋಡ್ಕೊಂಡು ಆಮೇಲೆ ಒಳಗಡೆ ಹೋಗಿ ಕೂತ್ಕೊಂಡ್ಮೇಲೆ ಈ ಕಾಯರ್ ಸ್ಟಾರ್ಟ್ ಆಯ್ತು. ಅದು ಕ್ರಿಸ್ಮಸ್ ಕಾಯರ್ ಅಂತಲ್ಲ, ಇದು ಸೆಪ್ಟೆಂಬರ್ ಅಲ್ಲಿ ಹೋಗಿದ್ರಿಂದ ಅದು ರೆಗ್ಯುಲರ್ ಕಾಯರ್. 1.5 ಗಂಟೆ ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಅವರು. ಏನು ಮೆಲೋಡಿಯಸ್ ಆಗಿ ಒಂಥರ ಎಷ್ಟು ಒಳ್ಳೆ ಪ್ರಾಕ್ಟೀಸ್ ಮಾಡಿಕೊಂಡು ಬೇರೆ ಗ್ರೂಪ್ ಅವರೆಲ್ಲ ಹೇಳಿ ಬಹಳ ಚೆನ್ನಾಗಿತ್ತು ನೋಡಕ್ಕೆ. ಅಲ್ಲೇ ಇವ್ರದ್ದು ಕೇಟ್ ಅಂಡ್ ವಿಲಿಯಮ್ದು ಮದುವೆ ಆಗಿದ್ದು ಅಂತ ಕೇಳಿದೆ. ಸೊ ಅದನ್ನು ಎಲ್ಲ ಪೂರ್ತಿ ನೋಡ್ಕೊಂಡಂಗಾಯ್ತು. ಅಂಡ್ 1.5 ಗಂಟೆ ಕೂತ್ಕೊಂಡು ಅಲ್ಲಿ ಕ್ವಾಯರ್ ಕೇಳ್ದಂಗೂ ಆಗಿತ್ತು. ಬಹಳ ಚೆನ್ನಾಗಿತ್ತು ಆ ವಿಸಿಟ್. ಸೊ ನಿಮ್ದು ಈ ಕ್ಯಾರಲ್ ಕೇಳಿದಾಗ ಜ್ಞಾಪಕ ಬಂತು. ಅದರಿಂದ ನೀವು ಯಾವಾಗ್ಲಾದ್ರೂ ಇದು ರಿಪೆಂಟ್ ಮಾಡೋದಾದ್ರೆ ಅಥವಾ
ಅದಕ್ಕೇನಂತಾರೆ ಕ್ರಿಶ್ಚಿಯನ್ಸ್ ಸಿನ್ ತಪ್ಪು ಒಪ್ಕೊಳ್ಳೋದೊಂದು ಮಾಡ್ತಾರಲ್ಲ, ಅದಿದ್ರೆ ಹೋಗಿ ಮಾಡ್ಬಿಡಿ, ನೀವು ಸರ್ವಿಸ್ ಅಂತ ಹೋಗಿ ಸರ್ವಿಸ್ ಮಾಡದೆ ಹೊರಗಡೆ ಬಂದಿದ್ದೀರಾ. ರಿಪೆಂಟೆನ್ಸ್ ಇಲ್ಲ, ನಾವು ಅಲ್ಲಿ ಕೂತ್ಕೊಂಡು ಕೇಳ್ಕೊಂಡು ಬಂದ್ವಿ, ಆದ್ರಿಂದ ಪೂರ್ತಿ ನಮ್ಗೆ ಇನ್ನೇನು ಮುಂದೆ ಏನ್ ಪಾಪ ಮಾಡಿದ್ರು ಅದು ನಮ್ಗೆ ಹತ್ತಲ್ಲ. ಅದು ಅಲ್ಲಿಗೆ ಕ್ಯಾನ್ಸಲ್ ಆಗೋಯ್ತು, ಟೆಫ್ಲಾನ್ ಕೋಟಿಂಗ್ ಬಂದ್ಬಿಟ್ಟಿದೆ ಈಗ ನಮ್ಮ ಮೇಲೆ. ತುಂಬಾ ಸಂತೋಷ. ಈಗ ಇವತ್ತಿನ ಕಾರ್ಯಕ್ರಮದ ವಿವರ ಹೇಳೋದಾದ್ರೆ, ಗಣೇಶ್ ಪ್ರಸಾದ್ ಅವರ ಕರುಣಾಳು ಬಾಬೆಳಕೆ ಮುಂದುವರಿಯುತ್ತೆ. ಜಯಂತ್ ಅವರಿಂದ ಶ್ರವಣ ಪೋಸ್ಟ್ ಕಾರ್ಡ್, ಸ್ವಾಮಿ ಶ್ರೀಧರಾನಂದ ಅವರಿಗೆ ಮುಂದುವರೆದ ಶ್ರದ್ಧಾಂಜಲಿ, ಇಂತಹವರು ಎಲ್ಲಿ ಹೋದರೂ KV ಘನಶ್ಯಾಮ್ ಅರ್ಪಿಸುವ ಒಂದು ಸರಣಿಯ ಆರಂಭ. ನೋಡಿ ಗಣೇಶ್ ಪ್ರಸಾದ್ ಮತ್ತು ಶ್ರೋತೃಗಳೇ, ನಾವು ಹೋದ್ವಾರ ಪ್ರಸಾರ ಮಾಡಿದ ಒಂದೆರಡು ಕಂತುಗಳ ಮೇಲೆ ಆಗಲೇ ನಮ್ಮ ಶ್ರೋತೃಗಳು ಒಂದು ಅವರ ರಿಯಾಕ್ಷನ್, ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅದನ್ನ ಹೀಗೆ ಪ್ರತಿಕ್ರಿಯೆ ಬರ್ತಾ ಇದ್ರೆ ನಮಗೂ ಒಂದು ರೀತಿ ಸಂತೋಷ, ಹೊಗಳಿದ್ರೆ ಒಂಥರ ಸಂತೋಷ, ಅಥವಾ ಇದು ಯಾಕೋ ಸ್ವಲ್ಪ ಸುಮಾರು ಅಂತ ಹೇಳಿದ್ರೆ ಓಕೆ ಮುಂದೆ ಸ್ವಲ್ಪ ಹಿಗ್ಗದೆ ತೆಗಳಿಕೆಗೆ ಬಗ್ಗದೆ ನಾವು ಸಮಚಿತ್ತದಲ್ಲಿ ಮುಂದುವರಿಯಬಹುದು. ಆದ್ರೆ ನೀವೇನಾರ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮುಂದೆ ಅದನ್ನ ಇಂಪ್ರೂವ್ ಮಾಡಕ್ಕೆ ಖಂಡಿತ ನೋಡೋಣ. ಇದು ಮೊದಲನೇದು ರಾಜೇಶ್ವರಿ ಅವರು ಹೇಳ್ತಾರೆ, ಅವರು ಅದನ್ನೇ ಓದ್ಬಿಡ್ತೀನಿ ತಗೊಳ್ಳಿ. ಐ ಹರ್ಡ್ Kannada Vani radio yesterday and was very impressed with the nutrition and exercise routine of Shri Shashikant. Thank you for asking him to speak. It's motivational. I feel the main messages are avoid or limit eating out, avoid heavily processed foods, minimize processed foods. Congratulations to Shri Shashikant for keeping to this regimen and achieving desired result. ಇದು ಒಂದು. ಇನ್ನೊಂದು ಅವರೇ ಬರ್ತಿದ್ದಾರೆ, ಅವರ ಮೊಮ್ಮಗ ಹೇಳಿರೋದು. ಯಾಕೆಂದ್ರೆ ನಾವು ಈ ಸೋಷಿಯಲ್ ಮೀಡಿಯಾ ಅದರ ಬ್ಯಾನ್ ವಿಚಾರ ಒಂದು ಚಿಕ್ಕ ಮಕ್ಕಳು ಮಾತಾಡಿದ್ರಲ್ಲ, ಅವರ ಮೊಮ್ಮಗ ಶ್ಯಾಮ್ ಅಂತ, ಆತ he turned 15 years on 3rd December. ಈ 15 ವರ್ಷದ ಹುಡುಗ. ಆತ ಹೇಳಿದಾನೆ, I don't mind it too much. I don't use a lot of social media apps, so it getting banned is fine. Also, the age of verification system that they have is very poor, so I can still bypass it if I want. ಅಂದ್ರೆ ಈ ತರ ನಮಗೆ ಪ್ರತಿಕ್ರಿಯೆ ಬಂದ್ರೆ ನಮಗೂ ಒಂಥರ ಪ್ರಸಾರ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಈಗ ನೀವೇನಾರ ಹೇಳೋದು? ಹೌದು, ನಾನೇನ್ ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ನಾವು ಹೋದ್ವಾರ ಪ್ರಸಾರ ಮಾಡಿ ಶಶಿಕಾಂತ್ ಅವರು ಮಾತಾಡಿದ್ರಲ್ಲ, ಶಶಿಕಾಂತ್ ಅವರು ವಿವರವಾಗಿ ಈ ಅವರ ಡಯಾಬಿಟಿಕ್ ಫುಡ್ ಕಂಟ್ರೋಲ್, ಫುಡ್ ಮೂಲಕ ಹೇಗೆ ಮಾಡ್ತಾರೆ ಅದನ್ನ ಚೆನ್ನಾಗಿ ತಿಳಿಸ್ಕೊಟ್ರು. ಅವರು ನೋಡಿ, ಈ ಥರ ಒಂದು ಬಂದು ಒಂದು ವೇದಿಕೆ ಮೇಲೆ ಇದನ್ನ ಅವರ ಸ್ವಂತ ಅನುಭವವನ್ನು ಹೇಳಿಕೊಂಡು ಅದನ್ನು ಮಾತಾಡೋದಕ್ಕೆ ಧೈರ್ಯ ಬೇಕು ಸಾಕಷ್ಟು. ಅವರು ಧೈರ್ಯ ತಗೊಂಡು ಬಂದು ನಮ್ಮೊಡನೆ ಅದು ನಮ್ಮ ಶ್ರೋತೃಗಳ ಜೊತೆಗೆ ಎಲ್ಲ ಹಂಚಿಕೊಂಡಿದ್ದಾರೆ. ಅದು ಅಲ್ಲದೆ ಈ ಥರ ಒಂದು ಅವರು ಕಟ್ಟುನಿಟ್ಟಾಗಿ ಏನು ಪಾಲಿಸ್ಕೊಂಡು ಬಂದಿದ್ದಾರೆ ಅದನ್ನು ಮಾಡೋದು ಅಷ್ಟು ಸುಲಭ ಇಲ್ಲ. ಅದು ಸಾಕಷ್ಟು ಕಷ್ಟ ಇದೆ. ತುಂಬ ಡಿಸಿಪ್ಲಿನ್ ಬೇಕು, ಮೆಂಟಲ್ ಡಿಸಿಪ್ಲಿನ್ ಬೇಕು, ಹಾಗೂ ನಾಟ್ ಓನ್ಲಿ ಡಿಸಿಪ್ಲಿನ್, ಈಗ ದೃಢ ಮನಸ್ಸು ಅಂತ ಹೇಳ್ತಾರಲ್ಲ ಅದು ಬೇಕು. ಯಾಕೆಂತಂದ್ರೆ ಫುಡ್ ನೋಡ್ತಾ ಇದ್ರೆ ಟೆಂಪ್ಟೇಷನ್ ಬರ್ತಾ ಇರುತ್ತೆ, ತಿನ್ನೋಣ ಅಂತ ಅನ್ಸುತ್ತೆ, ಅಥವಾ ಹೊಟ್ಟೆ ಹಸ್ದಾಗ ಏನೋ ಒಂದು ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ಅದನ್ನೆಲ್ಲನೂ ಅವರು ದಿಟ್ಟ ಮನಸ್ಸಿನಿಂದ ಎದುರಿಸಿ ಒಂದು ಶಿಸ್ತು ಪಾಲನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ರಿಯಲಿ ಸೇ ಕುಡೋಸ್ ಟು ಶಶಿಕಾಂತ್ ಫಾರ್ ಇಲ್ಲಿಗೆ ಬಂದು ನಮ್ಮ ಜೊತೆ ಅದನ್ನು ಹಂಚ್ಕೊಂಡಿದ್ದಾರೆ ಅಂತ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಥರದ್ದು ಕಟ್ಟುನಿಟ್ಟಾದ ನಿಯಮ ಪಾಲಿಸಬೇಕು ಅಂತಂದ್ರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಒಂದು ಮನೆ ಅಂತಂದ್ಮೇಲೆ ಪತಿ ಪತ್ನಿ ಇರ್ತಾರೆ, ಆದ್ರಿಂದ ಇನ್ನೊಬ್ಬರ ಕೊಡುಗೆನೂ ಅಪಾರವಾಗಿರುತ್ತೆ. ನಾವು ಕೊನೆಯಲ್ಲಿ ಮಾತಾಡಬೇಕಾದ್ರೆ ನಮ್ಮಿಂದ ನಾವು ಒಂದು ಕ್ವೆಶ್ಚನ್ ಕೇಳಿದ್ವಿ, ನಿಮ್ಮ ಶ್ರೀಮತಿಯವರ ಕೊಡುಗೆ ಏನು ಇದರೊಳಗೆ ಅಂತ. ಅಷ್ಟನ್ನು ಕೇಳ್ಬಿಟ್ಟು ನಾವು ಅವರಿಂದ ನಮಗೇನಾದ್ರು ಬರಬಹುದು ಅಂತ ಅನ್ಕೊಂಡಿದ್ವಿ. ಆದರೆ ನಾವೇನೇ ಆಕ್ಚುಲಿ ಒಂದು ಅಕ್ನಾಲೇಜ್ ಮಾಡಬೇಕು. ಯಾಕಂತಂದ್ರೆ ಅವರ ಮನೆಯವರ ಕೊಡುಗೆ ಇಲ್ದಲೇನೆ ಇಷ್ಟು ಕೆಲಸ ಸುಲಭವಾಗಿ ನಡೆಯಲ್ಲ. ಆದ್ರಿಂದ ಅವರ ಕೊಡುಗೆನೂ ಅಪಾರ ಅಂತ. ಒಂದು ಟೀಕೆ ನನಗೆ ಕೇಳಿಸಿದ್ದೇನಂತಂದ್ರೆ, ನೀವು ನಿಮ್ಮ ರೇಡಿಯೋ ಸ್ಟೇಷನ್ನಲ್ಲಿ 3 ಜನ ಇದ್ರಿ, ಶಶಿಕಾಂತ್ ಅವ್ರು ಮಾತಾಡಿದ್ರು, ನಿಮ್ಮ ಕಡೆಯಿಂದ
ಹೋಲ್ ಹಾರ್ಟೆಡ್ ಅಪ್ರಿಸಿಯೇಷನ್ ಅಂಡ್ ಬರಲಿಲ್ಲ ಅವ್ರಿಗೆ ಅಂತ ಒಂದು ನಮಗೆ ಒಂದು ಟೀಕೆ ಅಂದ್ರೆ ಒಂದು ಪ್ರತಿಕ್ರಿಯೆ ಕೇಳಿಸ್ತು. ಯಾತಕ್ಕೆ ಅಂತಂದ್ರೆ ನಾವು ಸ್ವಲ್ಪ ಅದನ್ನ ಹ್ಯೂಮರ್ ಆಲ್ಸೋ ಎಲಿಮೆಂಟ್ ನಾವು ತಗೊಂಡ್ ಬಂದ್ವಿ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಬರೀ ಹ್ಯೂಮರ್ ಎಲಿಮೆಂಟ್ ಮಾಡಿದ್ರಿ, ಅದು ಸಂತೋಷ, ಆದ್ರೆ ನೀವು ಗಂಭೀರವಾಗಿ ಅವ್ರಿಗೆ ಅಕ್ನಾಲೆಡ್ಜ್ ಮಾಡಿ ಅವ್ರನ್ನ ಕಂಗ್ರ್ಯಾಚುಲೇಟ್ ಕೂಡ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅದು ಒಪ್ಕೋತೀನಿ. ಅದು ಸ್ವಲ್ಪ ಕಾರ್ಯಕ್ರಮ ಮುಗಿತಾ ಬಂದಿತ್ತು, ಅದನ್ನು ಗಮನದಲ್ಲಿ ಇಟ್ಕೋಬೇಕಾಯ್ತು. ಖಂಡಿತ ವಿಲ್ ಟೇಕ್ ದಿಸ್ ಆನ್ ಬೋರ್ಡ್ ಅಂತೀವಲ್ಲ ಹಾಗೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au. Wanting to learn more about local events for children and families? Sign up for the playful Lane Cove Children and Families newsletter. Each monthly newsletter features upcoming events, local playgroup information, and relevant council programs and initiatives. For more information, visit lanecove.nsw.gov.au/enews. This is Mitch Granger letting you know to catch the best blues in the world on Smokestack Lightning from 10 p.m. every Monday and Thursday here on 2RRR 88.5 FM, your local sound. Here she comes walking down the avenue. ಕಥೆ ಈಗ ಕರುಣಾಳು ಬಾ ಬೆಳಕೆ. ಗಣೇಶ್ ಪ್ರಸಾದ್ ಅವರು ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಿವೇದಿಸಿದ್ದಾರೆ. ಅದಲ್ಲದೆ ಕರುಣಾಳು ಬಾ ಬೆಳಕೆ ಈಗ ಬರ್ತಾ ಇರುವಂಥ ಕಾರ್ಯಕ್ರಮ, ಇದರ 8 ಕಂತುಗಳನ್ನ ಹಿಂದೆ ನಾವು ಪ್ರಸಾರ ಮಾಡಿದ್ದೇವೆ. ಇವತ್ತು 9ನೇ ಕಂತು, ಅದನ್ನು ಕೇಳೋಣ. ಈಗ ಕೇಳಿ, ಕರುಣಾಳು ಬಾ ಬೆಳಕೆ 9ನೇ ಕಂತು. ಡಾಕ್ಟರ್ ಗುರುರಾಜ ಕರಜಗಿಯವರ ಕರುಣಾಳು ಬಾಬೆಳಕೆ. ಕಥೆ 9. ಪ್ರಾಮಾಣಿಕತೆಯ ಪ್ರತಿಫಲ. ನೊಬೆಲ್ ಪಾರಿತೋಷಕವನ್ನು ಪಡೆದ ಏಕಮೇವ ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಆಗ ಬೆಂಗಳೂರಿನಲ್ಲಿ ತಮ್ಮ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದರು. ಆಗ ನಡೆದಂತಹ ಘಟನೆ ಇದು ಎಂದು ಹಿರಿಯರು ಹೇಳುತ್ತಾರೆ. ಇದರ ಹಿಂದಿರುವ ಆಶಯ ಬಹಳ ಮುಖ್ಯವಾದದ್ದು. ತಮಗೆ ಸಂಶೋಧಕರು ಬೇಕೆಂದು ರಾಮನ್ ಪತ್ರಿಕೆಗೆ ಜಾಹೀರಾತು ನೀಡಿದ್ದರಂತೆ. ಅದಕ್ಕೆ ಪ್ರತಿಯಾಗಿ 100 ಅರ್ಜಿಗಳು ಬಂದಿದ್ದವು. ಎಲ್ಲ ಅಭ್ಯರ್ಥಿಗಳನ್ನು ಹಿರಿಯ ಸಂಶೋಧಕರು ಸಂದರ್ಶಿಸಿ ಕೇವಲ 6 ಜನರನ್ನು ಮಾತ್ರ ಕೊನೆಯ ಸಂದರ್ಶನಕ್ಕೆ ಆಯ್ಕೆ ಮಾಡಿದ್ದರು. ಇವರನ್ನು ಸರ್ ಸಿ.ವಿ. ರಾಮನ್ ರವರೇ ಭೇಟಿಯಾಗುವವರಿದ್ದರು. ಆ ಎಲ್ಲ ಅಭ್ಯರ್ಥಿಗಳಿಗೂ ತುಂಬಾ ಸಂತೋಷ. ಕೆಲಸ ಸಿಗದಿದ್ದರೂ ಪರವಾಗಿಲ್ಲ, ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿಯನ್ನು ಭೇಟಿಯಾಗುವ, ಅವರೊಂದಿಗೆ ಮಾತನಾಡುವ ಅವಕಾಶ ದೊರಕುತ್ತದಲ್ಲ ಎಂದು. ರಾಮನ್ ಸಂದರ್ಶನ ಮುಗಿಸಿ 3 ಆರಿಸಿದರು. ಎಲ್ಲರಿಗೂ ಊರಿಗೆ ಹೋಗಿ ಬರುವ ಪ್ರವಾಸ ಭತ್ಯೆಯನ್ನು ನೀಡಲು ಆದೇಶಿಸಿದರು. ಸಾಯಂಕಾಲ ಮನೆಗೆ ಹೊರಡಲು ಸಿದ್ಧರಾಗಿ ಹೊರಬಂದ ರಾಮನ್ ರಸ್ತೆ ಪಕ್ಕದಲ್ಲಿ ನಿಂತ ವ್ಯಕ್ತಿಯೊಬ್ಬನನ್ನು ಗಮನಿಸಿದರು. ಹೌದು, ಇದೇ ವ್ಯಕ್ತಿ ಬೆಳಿಗ್ಗೆ ಸಂದರ್ಶನಕ್ಕೆ ಬಂದವನು. ಆದರೆ ಅವನು ಆಯ್ಕೆಯಾಗಿಲ್ಲ. ಬಹುಶಃ ಅವಕಾಶಕ್ಕಾಗಿ ಕೇಳಿಕೊಳ್ಳಲು ನಿಂತಿರಬೇಕು ಎಂದುಕೊಂಡರು. ಆತ ಮುಂದೆ ಬಂದು ಸರ್ ಎಂದ. ಹುಬ್ಬೇರಿಸಿ ಎಸ್ ಎಂದರು ರಾಮನ್. ಮಗು, ನೀನು ಸಂದರ್ಶನದಲ್ಲಿ ಆಯ್ಕೆಯಾಗಿಲ್ಲ. ಮುಂದಿನ ಸಾರಿ ಚೆನ್ನಾಗಿ ಓದಿ ಪ್ರಯತ್ನಿಸು ಎಂದು ಹೇಳಿ ಮುಂದಡಿ ಇಟ್ಟರು. ಆಗ ಆತ ಹೇಳಿದ, ಸರ್, ನಾನು ಅದಕ್ಕಾಗಿ ನಿಂತಿಲ್ಲ. ನನಗೆ ತಮ್ಮ ಆಫೀಸಿನಲ್ಲಿ ಭತ್ಯೆ ನೀಡಿದ್ದಾರೆ. ಆದರೆ ತಪ್ಪಾಗಿ 7 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. ನಾನು ಅವರಿಗೆ ಕೇಳಿದಾಗ ಅಕೌಂಟನ್ನು ಮುಚ್ಚಿಯಾಯಿತು, ನೀವೇ ಇಟ್ಟುಕೊಳ್ಳಿ ಎಂದರು. ನನಗೆ ಈ ಹೆಚ್ಚಿನ ಹಣ ಬೇಡ ಸರ್. ಹಾಗಾದರೆ ಆ 7 ರೂಪಾಯಿ ಕೊಡು ಎಂದು ಕೈಚಾಚಿ ಅದನ್ನು ಇಸಿದುಕೊಂಡು ಜೇಬಿನಲ್ಲಿ ಹಾಕಿಕೊಂಡು ರಾಮನ್ ಮುಂದೆ ನಡೆದರು. 2 ಹೆಜ್ಜೆ ಹೋದ ಮೇಲೆ ತಿರುಗಿ,
ಇಲ್ಲಿ ನೋಡು, ನಾಳೆ ಬೆಳಗ್ಗೆ ನನ್ನನ್ನು 10 ಗಂಟೆಗೆ ಬಂದು ಕಾಣು ಎಂದರು. ಅವನಿಗೆ ಏನೂ ತೋಚಲಿಲ್ಲ. ಮರುದಿನ ಅವರ ಕೊಠಡಿಗೆ ಹೋದಾಗ ರಾಮನ್ ಹೇಳಿದರು, ಮಗು, ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದೆ, ಆದರೆ ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಜಯಶಾಲಿಯಾದೆ. ಅದೇ ಮುಖ್ಯ. ನಾನು ನಿನಗಾಗಿ ಇನ್ನೊಂದು ಹುದ್ದೆ ಸೃಷ್ಟಿಸಿದ್ದೇನೆ, ಅದಕ್ಕೆ ನೀನು ಸೇರಿಕೋ ಎಂದು ಆರ್ಡರ್ ಕೊಟ್ಟರು. ಆ ಹುಡುಗ ದೊಡ್ಡ ವಿಜ್ಞಾನಿಯಾಗಿ ಖ್ಯಾತನಾದ. ಮುಂದೆ ಅವನೊಂದು ಲೇಖನ ಬರೆದ. ನನ್ನ ಜೀವನದ ಗತಿಯನ್ನು ಬದಲಿಸಿದ 7 ರೂಪಾಯಿಗಳು, 7 rupees that changed the course of my life. ಪ್ರಾಮಾಣಿಕತೆ ಜೀವನದ ಗತಿಯನ್ನು ಬದಲಿಸುತ್ತದೆ. ಕಥೆ 10. ರೈತನಿಗೆ ಪಂಡಿತರ ಉಪದೇಶ. ಒಂದು ಊರಿನಲ್ಲಿ ಒಬ್ಬ ರೈತ. ಅವನ ಹತ್ತಿರ 10 ಹಸುಗಳು. ಅವುಗಳನ್ನು ರಕ್ಷಿಸಿ ಆತ ಹಾಲು ಮಾರಿ ಜೀವಿಸುತ್ತಿದ್ದ. ತೃಪ್ತ ಜೀವನ ಸಾಗುತ್ತಿತ್ತು. ಒಂದು ದಿನ ಗಮನಿಸಿದ, ಊರಲ್ಲಿ ಒಬ್ಬ ವಿದ್ವಾಂಸನಿದ್ದಾನೆ. ದೊಡ್ಡ ದೊಡ್ಡ ಭಾರವಾದ ಪುಸ್ತಕಗಳನ್ನು ಓದುತ್ತಾನೆ. ಜನ ಅವನನ್ನು ಪಂಡಿತ ಎಂದು ಗೌರವಿಸುತ್ತಾರೆ. ತಾನು ಅವನ ಜ್ಞಾನದ ಲಾಭ ಏಕೆ ಪಡೆಯಬಾರದು? ಅವನ ಸಲಹೆಯಂತೆ ನಡೆದರೆ ಹೆಚ್ಚು ಹಾಲು ದೊರೆತೀತು, ಹೆಚ್ಚು ಹಣ ಬಂದೀತು ಎಂದು ಅವನ ಚಿಂತನೆ. ಪಂಡಿತನನ್ನು ಹೋಗಿ ಸಲಹೆ ಕೇಳಿದ. ಆ ಪಂಡಿತ ಹೇಳಿದ, ಒಳ್ಳೆಯದು, ನನ್ನ ಹತ್ತಿರ ಬಂದಿದ್ದೀಯ, ನನ್ನ ಸಲಹೆ ನಿನಗೆ ಲಾಭದಾಯಕವಾಗುತ್ತದೆ. ಈಗ ಹೇಳು, ನೀನು ಹಸುಗಳನ್ನು ಹೇಗೆ ಸಾಕುತ್ತಿದ್ದೀಯಾ? ರೈತ ಹೇಳಿದ, ವಿಶೇಷವೇನೂ ಇಲ್ಲ. ಹಸುಗಳ ಮೈತಿಕ್ಕಿ ಮೇಯಿಸಿಕೊಂಡು ಬಂದು ಕಟ್ಟಿಬಿಡುತ್ತೇನೆ. ಮುಂದೆ ಹುಲ್ಲು ಹಾಕುತ್ತೇನೆ. ಬೇಕಾದಾಗ ಹಸು ತಿನ್ನುತ್ತವೆ, ನೀರು ಕುಡಿಯುತ್ತವೆ. ಆಯ್ತು, 1 ವಾರ ಬಿಟ್ಟು ಬಾ, ನಿನಗೆ ಸಲಹೆ ನೀಡುತ್ತೇನೆ ಎಂದ ಪಂಡಿತ. ಮರುವಾರ ಹೋದಾಗ ಸಲಹೆ ಸಿದ್ಧವಾಗಿತ್ತು. ದಡ್ಡ, ನಿನಗೆ ಹಸುಗಳನ್ನು ಬೆಳೆಸುವ ರೀತಿ ಗೊತ್ತಿಲ್ಲ. ಅವುಗಳ ಮುಂದೆ ಹಾಗೆ ಹುಲ್ಲು ಹಾಕಬೇಡ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಒಂದೊಂದೇ ಹಿಡಿ ಹುಲ್ಲು ಹಾಕು. ಅರ್ಧ ಬಕೆಟ್ಗಿಂತ ಹೆಚ್ಚು ನೀರು ಕೊಡಬೇಡ. ಹೀಗೆ 15 ದಿನ ಮಾಡು. ರೈತ ಹಾಗೆ ಮಾಡಿದ. ಮುಖ ಉದ್ದ ಮಾಡಿಕೊಂಡು ಪಂಡಿತರ ಬಳಿಗೆ ಹೋದ. ಸ್ವಾಮಿ, ನೀವು ಹೇಳಿದಂತೆ ಮಾಡಿದೆ. 4 ಹಸುಗಳು ಸತ್ತು ಹೋದವು. ಏನು ಮಾಡಲಿ? ಛೆ, ನೀನು ಸರಿಯಾಗಿ ನಾನು ಹೇಳಿದಂತೆ ಮಾಡಿರಲಿಕ್ಕಿಲ್ಲ. ಈ ಬಾರಿ ಹೀಗೆ ಮಾಡು. ಹಸಿ ಹುಲ್ಲಿನ ಬದಲು ಒಣಗಿದ ಹುಲ್ಲು ಹಾಕು. ಅದರೊಂದಿಗೆ ಸ್ವಲ್ಪ ಉಪ್ಪು ಬೆರೆಸು. ನೀರು ಇನ್ನೂ ಕಡಿಮೆ ಮಾಡು. ಅದರಂತೆ ರೈತ ಮಾಡಿದ. ಮುಂದಿನ ವಾರ ಹೋದಾಗ ಕುಗ್ಗಿ ಹೋಗಿದ್ದ. ಅಳುತ್ತಾ ಹೇಳಿದ, ಸ್ವಾಮಿ, ನಾನು ಮುಳುಗಿ ಹೋದೆ. ಇನ್ನೂ 4 ಹಸುಗಳು ಸತ್ತು ಹೋದವು. ಅಯ್ಯೋ, ಎಷ್ಟು ದಡ್ಡನಪ್ಪ ನೀನು. ನಾನು ಹೇಳಿದಂತೆ ಮಾಡಲಾಗುವುದಿಲ್ಲ. ಆಯ್ತು, ಈಗ ಉಳಿದ 2 ಹಸುಗಳಿಗೆ ನದಿಯ ಈ ಕಡೆಯ ಹುಲ್ಲು ಹಾಕಬೇಡ, ಆಚೆ ಕಡೆಯ ಹುಲ್ಲು ತಂದು ಹಾಕು. ಹಿಂದಿನಂತೆ ಒಣಗಿಸಿ ಉಪ್ಪು ಸೇರಿಸಿ ಮೇಯಿಸು. ಎಲ್ಲ ಸರಿ ಹೋಗುತ್ತದೆ. ರೈತ ಗೋಣು ಅಲ್ಲಾಡಿಸಿ ಹೊರಟ. 3 ದಿನಗಳಲ್ಲಿ ಮರಳಿ ಬಂದು ಕುಸಿದು ಬಿದ್ದು ಅಳಲಾರಂಭಿಸಿದ. ಅಯ್ಯೋ ಸ್ವಾಮಿ, ಅವು 2 ಹಸುಗಳು ಸತ್ತು ಹೋದವು. ಏನು ಮಾಡಲಿ? ಆಗ ಪಂಡಿತ ಹೇಳಿದ, ಎಂಥ ದುರ್ದೈವಿಯೋ ನೀನು. ನನ್ನ ಹತ್ತಿರ ಇನ್ನೂ 106 ಸಲಹೆಗಳಿವೆ. ಆದರೆ ನಿನ್ನ ಹತ್ತಿರ ಪ್ರಯೋಗ ಮಾಡುವುದಕ್ಕೆ ಹಸುಗಳೇ ಇಲ್ಲವಲ್ಲ ಪಾಪ. ನಾವು ಇಂತಹ ಪಂಡಿತರ ಸಲಹೆಗಳಿಂದ ಎಚ್ಚರವಾಗಿರುವುದು ಲೇಸು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ರಾಮಂದು ಮೊದಲನೇ ಕತೆ ಗೊತ್ತಿತ್ತು, ಹಿಂದೆ ಎಲ್ಲ ಕಸ್ತೂರಿ ಅಂತ ಕಡೆ ಎಲ್ಲ ಬಂದಿತ್ತದು. 2ನೇ ಕತೆ ನೀತಿ ಕತೆ ತುಂಬಾನೇ ಚೆನ್ನಾಗಿತ್ತು. ಹೀಗೆ ನಿಮ್ಮ ಬರ್ತಾ ಇರಲಿ ನಿಮ್ಮಿಂದ ಅಂತ ಹೇಳೋಣ ಗಣೇಶ್ ಪ್ರಸಾದ್ ಅವ್ರಿಗೆ. ಇವಾಗ ಪ್ರಾಯಶಃ ಒಂದು ಹಾಡು ಕೇಳಕ್ಕೆ ಟೈಮ್ ಆಗಿದೆ ಅನ್ಕೋತೀನಿ. ನೋಡೋಣ, ಈಗ ಯಾವುದು ಒಂದು ಕ್ರಿಸ್ಮಸ್ ಹಾಡು ಕೇಳೋಣ. ತಗೊಳ್ಳಿ. ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ? ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ. ಕಂದ ಕಣ್ಣಾಗೈತಿ, ಕಂದ ಎದೆಯಾಗೈತಿ, ಮನಸೊಂದ ಮಾತ್ರ ತಂದಿರೋ. ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ
ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರೋ ತೊಟ್ಟಿಲ ಒಳಗ ಮಲಗಿಲ್ಲ ಯೇಸು ಗುಡಿ ಕಡೆಗೆ ನಡೆದಾನ ಗೋದಲಿಯಾಗ ಕುಳಿತಿಲ್ಲ ಏಸು ಜನರೆಡೆಗೆ ಹೋಗ್ಯಾನ ಗುಡಿಯಲ್ಲಿ ಜನರಿಲ್ಲ ಜನರಲ್ಲಿ ನಿಜವಿಲ್ಲ ನೋವಾಗ ಮರಳ್ಯಾನ ಸಿಟ್ಟಾದ ಬೇಡ ಸ್ವಾಮಿ ದೂರಾದ ಬೇಡ ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ದುಡಿಯೊಳಗ ಬಿಡುತ್ತೇವ ಹುಸಿ ಬದುಕ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತನ್ನಿರು ನ್ಯಾಯವ ತರಬೇಕು ಈ ನಿನ್ನ ಜನಕ ಮತ್ತೊಮ್ಮೆ ನೀ ಬರುವಾಗ ಧರ್ಮವ ತರಬೇಕು ಈ ನಿನ್ನ ಜಗಕ ನನ್ ಸ್ವಾಮಿ ನೀ ಬರುವಾಗ. ಇದು ಒಂದು ಕ್ರಿಸ್ಮಸ್ ಹಾಡಿದ್ದು. ಈಗ ಜಯಂತ್ ಅವರು ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಕ್ಟಿಕಾ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರವಾಸ. ಅವರು ಆಗಾಗ ನಮಗೊಂದು ಪೋಸ್ಟ್ ಕಾರ್ಡ್ ಕಳಿಸ್ತಾ ಇರ್ತಾರೆ. ಅವರು ಕಳಿಸಿರುವಂಥ ಮತ್ತೊಂದು ಪೋಸ್ಟ್ ಕಾರ್ಡ್ ಇವಾಗ ಕೇಳೋಣ. ಜಯಂತ್ ಅವರು. ಶ್ರೋತೃಗಳಿಗೆ ದಕ್ಷಿಣ ಅಮೆರಿಕಾದಿಂದ ಜಯಂತ್ ಮಾಡುವ ನಮಸ್ಕಾರಗಳು. ಅಂಟಾರ್ಕ್ಟಿಕಾ ಪ್ರವಾಸ ಮುಗಿಸಿ ಉಸ್ವೈವಾ ನಗರದಲ್ಲಿರುವ ಪೋರ್ಟ್ ಮತ್ತು ಅಲ್ಲಿನ ಮುಖ್ಯ ರಸ್ತೆಯಲ್ಲಿ ಸುತ್ತಾಡಿ ಬ್ಯೂನಸ್ ಏರಿಸ್ಗೆ ವಿಮಾನದಲ್ಲಿ ಸೇರಿದೆವು. ಈ ದಿನ ವಿಶ್ರಾಮ ದಿನ. ಬೆಳಗ್ಗೆ ಜಾಪನೀಸ್ ಗಾರ್ಡನ್, ರೋಸ್ ಗಾರ್ಡನ್ಗಳನ್ನು ನೋಡಿದೆವು. ಜಾಪನೀಸ್ ಗಾರ್ಡನ್ ಬಹಳ ಸುಂದರ ಉದ್ಯಾನವನ. ರೋಸ್ ಗಾರ್ಡನ್ನಲ್ಲಿ 18,000 ವಿವಿಧ ಗುಲಾಬಿ ಗಿಡಗಳು ಇವೆ. ಈ ಉದ್ಯಾನದಲ್ಲಿ ವಿಶ್ವದ 26 ಕವಿಗಳ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಸಹ ಒಂದು. ಇದನ್ನು ಕವಿಗಳ ಉದ್ಯಾನವನ ಎಂದು ಹೇಳುತ್ತಾರೆ. ಸಾಯಂಕಾಲ ಟ್ಯಾಂಗೋ ಮತ್ತು ಫೋಕ್ಲೋರ್ ಡಿನ್ನರ್ ಶೋಗೆ ಹೋಗಿದ್ದೆವು. ಟ್ಯಾಂಗೋ ನೃತ್ಯ ಅರ್ಜೆಂಟೀನಾ ದೇಶದ ವಿಶೇಷತೆ. ಆ ಕಲಾವಿದರ ನೃತ್ಯ, ತ್ವರಿತ ಕೈ ಕಾಲುಗಳ ಚಾಚಚಕ್ಯತೆ ನೋಡಲು ಅಮೋಘವಾಗಿತ್ತು. ಮಾರನೇ ದಿನ ನಗರದ ಪ್ರಮುಖ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಾದ ಪ್ಲಾಜಾ ಡೆ ಮೇಯೋ, ಪಿಂಕ್ ಪ್ಯಾಲೇಸ್, ಮೆಟ್ರೋಪಾಲಿಟನ್ ಕ್ಯಾಥೆಡ್ರಲ್ ಅಂಡ್ ಸಿಟಿ ಹಾಲ್, ಲಾಬೋಕಾ ಫುಟ್ಬಾಲ್ ಸ್ಟೇಡಿಯಂ ನೋಡಿ ಬಂದೆವು. ಸಂಜೆ ಅರ್ಜೆಂಟೀನಾದಿಂದ ಇಗ್ವಾಸು ನಗರಕ್ಕೆ ವಿಮಾನದಲ್ಲಿ ಹೊರಟು ಮಧ್ಯರಾತ್ರಿಯ ವೇಳೆ ತಲುಪಿದೆವು. ಮಾರನೇ ದಿನ ಅರ್ಜೆಂಟೀನಾ ಸೈಡಿನಿಂದ ಜಗತ್ಪ್ರಸಿದ್ಧ ಇಗ್ವಾಸು ಜಲಪಾತವನ್ನು ನೋಡಿದೆವು. ಇದು ಅರ್ಜೆಂಟೀನಾ ನ್ಯಾಷನಲ್ ಪಾರ್ಕ್ನಲ್ಲಿ ಇದೆ. ಇದನ್ನು ನೋಡಲು ನದಿ ಹರಿದಂತೆಲ್ಲ ಸ್ಟೀಲ್ ಮೆಶ್ಗಳನ್ನು ಹಾಕಿ ಮಾಡಿರುವ ಸೇತುವೆಯ ಮೇಲೆ ಸುಮಾರು ದೂರ ನಡೆದು ಅಲ್ಲಲ್ಲಿ ವ್ಯೂ ಪಾಯಿಂಟ್ನಲ್ಲಿ ನಿಂತು ಜಲಪಾತದ ಸೌಂದರ್ಯವನ್ನು ಅನುಭವಿಸಿದೆವು. ಹಳೆಯ ಸೇತುವೆಯು 2023ರಲ್ಲಿ ಉಂಟಾದ ಪ್ರವಾಹದಿಂದ ಮುರಿದು ಹೋಗಿ ಈಗ ಹೊಸದಾಗಿ ನಿರ್ಮಿಸಲಾಗಿದೆ. ಈ ಜಲಪಾತ ಕುದುರೆಲಾಳದ ಶೇಪ್ನಲ್ಲಿದೆ. ಮಧ್ಯಾಹ್ನ ಕೆಳಗಡೆಯ ನದಿಯಲ್ಲಿ ದೋಣಿಯಲ್ಲಿ ಜಲಪಾತದ ಸಮೀಪ ಹೋಗಿ ಜಲಪಾತದ ನೀರಿನಿಂದ ಸ್ನಾನವಾಗಿ ನಮ್ಮೆಲ್ಲರ ಬಟ್ಟೆಗಳು ಸಂಪೂರ್ಣ ನೆನೆಯಿತು.
ಮಾರನೇ ದಿನ ಬ್ರೆಜಿಲ್ ಕಡೆಯಿಂದ ಇಗ್ವಾಸು ಜಲಪಾತವನ್ನು ನೋಡಿದೆವು. ಇದು ಸುಮಾರು ದೂರ ಅಗಲಕ್ಕೆ ಎಲ್ಲ ಜಲಪಾತಗಳು ಮೇಲಿನಿಂದ ಬೀಳುವ ದೃಶ್ಯ ನಿಜಕ್ಕೂ ಮನಮೋಹಕವಾಗಿತ್ತು. ಒಂದೇ ಜಲಪಾತ ಎರಡು ಕಡೆಯ ಜಾಗಗಳಿಂದ ವಿಭಿನ್ನವಾಗಿ ಕಾಣುತ್ತದೆ. ಈ ಬ್ರೆಜಿಲ್ ಕಡೆಯ ಜಲಪಾತ ಹೆಲಿಕಾಪ್ಟರ್ನಿಂದ ನೋಡಲು ಬಹಳ ಸುಂದರವಾಗಿದ್ದು ಮನಸ್ಸಿಗೆ ಮುದ ನೀಡಿತು. ಅರ್ಜೆಂಟೀನಾ ಕಡೆಯ ದೇಶ ರುದ್ರ ರಮಣೀಯವಾದರೆ ಬ್ರೆಜಿಲ್ ಕಡೆಯ ದೃಶ್ಯ ಆಹ್ಲಾದಕರ. ಈ ಜಲಪಾತ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು. ಇಲ್ಲಿಂದ ಮುಂದೆ ಬ್ರೆಜಿಲ್ ರಾಜಧಾನಿ ರಿಯೋ ಡಿ ಜನೈರೋಗೆ ಹೊರಟು ರಾತ್ರಿ ಸೇರಿದೆವು. ಮರುದಿನ ಬೆಳಗ್ಗೆ ರಿಯೋ ಡಿ ಜನೈರೋ ನಗರದಲ್ಲಿನ ಪ್ರೇಕ್ಷಣೀಯ ಸ್ಥಳಗಳ ಪೈಕಿ ನಮ್ಮ ಮೊದಲ ಜಾಗ ಕ್ರೈಸ್ಟ್ ದಿ ರಿಡೀಮರ್. ಇದು ರೀಇನ್ಫೋರ್ಸ್ ಕಾಂಕ್ರೀಟ್ನಿಂದ ಮಾಡಿರುವ ಕ್ರಿಸ್ತನ ಪ್ರತಿಮೆ. ಇದು ಕೋಕೋವಾರ್ಡೋ ಎಂಬ ಬೆಟ್ಟದ ಮೇಲಿದ್ದು ಸುಮಾರು 38 ಮೀಟರ್ ಎತ್ತರ ಹಾಗೂ 28 ಮೀಟರ್ ಅಗಲ ಇದೆ. ಈ ಪ್ರತಿಮೆ ಸೂರ್ಯೋದಯದ ಕಡೆ ಮುಖ ಮಾಡಿ ನಿಂತಿದೆ. ಈ ಸ್ಥಳಕ್ಕೆ ರೈಲಿನಲ್ಲಿ ಕೋಕೋವಾರ್ಡೋ ಬೆಟ್ಟದ ಮೇಲಕ್ಕೆ ಹೋಗಿ ನೋಡಬೇಕು. ಇಲ್ಲಿಂದ ರಿಯೋ ನಗರಕ್ಕೆ 360 ಡಿಗ್ರಿ ನೋಟ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ. ಅನಂತರ ಕೆಳಗಿಳಿದು ಡೌನ್ಟೌನ್ನಲ್ಲಿರುವ ಸೈಂಟ್ ಸೆಬಾಸ್ಟಿಯನ್ ಕ್ಯಾಥೆಡ್ರಲ್ ಎಂಬ ವಿಭಿನ್ನ ರೀತಿಯ ಚರ್ಚ್ ಹಾಗೂ ಸೆಲರಾನ್ ಸ್ಟೆಪ್ಸ್ ಅನ್ನು ನೋಡಿದೆವು. ಈ ಪಿಂಗಾಣಿ ಸ್ಟೆಪ್ಸ್ ಪ್ರಪಂಚದ ಎಲ್ಲ ದೇಶಗಳ ಪೋರ್ಸಿಲಿನ್ ಪಿಂಗಾಣಿ ಟೈಲ್ಸ್ ಅನ್ನು ಉಪಯೋಗಿಸಿ ಜಾರ್ಜ್ ಸೆಲೋರಾನ್ ಎಂಬುವನು ಕಟ್ಟಿದ್ದಾನೆ. ಊಟವಾದ ನಂತರ ಶುಗರ್ ಲೋಫ್ ಎಂಬ ಬೆಟ್ಟಕ್ಕೆ ಹೋಗಿದ್ದೆವು. ಇದು ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ನಲ್ಲಿ ಇದೆ. ಇದರ ಬಳಿಯಲ್ಲೇ ಮತ್ತೊಂದು ಬೆಟ್ಟ ಮೊರ್ರೋ ಡಿ ಉರ್ಕೋ ಸಹ ಇದೆ. ಈ 2 ಬೆಟ್ಟಕ್ಕೆ ಕೇಬಲ್ ಕಾರ್ನಲ್ಲಿ ಹೋಗಬೇಕು. ರಿಯೋ ನಗರದ ಸಂಪೂರ್ಣ ದೃಶ್ಯ ಎತ್ತರದಿಂದ ನೋಡಲು ಬಹು ಸುಂದರ. ವಿಶ್ವದ ಅತ್ಯಂತ ಹೆಸರುವಾಸಿಯಾಗಿರುವ ಕೋಪಾಕಬಾನಾ ಬೀಚ್ ನಮ್ಮ ಹೋಟೆಲಿನ ಎದುರಿಗೆ ಇತ್ತು. ಇಲ್ಲಿ ಬೆಳಗಿನ ಜಾವ ಒಂದು ವಾಕ್ ಹೋಗಿ ಬಂದು ಇಲ್ಲಿನ ಸ್ಥಳೀಯರು ಕೈಗಳನ್ನು ಉಪಯೋಗಿಸದೆ ತಲೆ ಮತ್ತು ಕಾಲುಗಳನ್ನು ಉಪಯೋಗಿಸಿ ಆಡುವ ಫುಟ್ ವಾಲಿ ಎಂಬ ಚೆಂಡಾಟವನ್ನು ನೋಡಿದೆವು. ಇನ್ನು ನಮ್ಮ ಮುಂದಿನ ಪ್ರವಾಸ ತಾಣ ಪೆರು ದೇಶ. ಅದು ತುಂಬ ಚೆನ್ನಾಗಿ ಹೇಳಿದ್ರು ನೋಡಿ. ಅವ್ರು ಹೇಳ್ತಾ ಇದ್ರೆ ನಾವು ಇದನ್ನೆಲ್ಲ ನೋಡಿ ಬಂದಿದ್ದೀವಿ, ಅದೆಲ್ಲ ಜ್ಞಾಪಕಕ್ಕೆ ಬರ್ತಾ ಇತ್ತು ನನಗೆ. ಅವರು ಇಗ್ವಾಸು ಫಾಲ್ಸ್ ವಿಚಾರ ಹೇಳಿದ್ರು. ಅದು ರುದ್ರ ರಮಣೀಯ ಅನ್ನೋದಕ್ಕೊಂದು ಎಕ್ಸಾಂಪಲ್ ಬೇಕಾದ್ರೆ ಅದು ಇಗ್ವಾಸು ಫಾಲ್ಸ್. ಅಂತ ಫಾಲ್ಸ್ನ ನೋಡಕ್ಕೆ ಆಗಲ್ಲ. ಆದ್ರೆ ಅದ್ರ ಸುತ್ತಮುತ್ತ ಬ್ರಿಡ್ಜ್ಗಳನ್ನ ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ನೀವು ಹೋಗಿ ನೀರನ್ನು ಮುಟ್ಬಹುದು, ಅಷ್ಟು ಚೆನ್ನಾಗಿದೆ. ಅದು ಅಷ್ಟು ಸೌಕರ್ಯ ಒದಗಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಾನ್ ನೋಡಿದ್ರಲ್ಲಿ ಜಯಂತ್ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹೀಗೆ ಅವರಿಂದ ಪತ್ರಗಳು ಬರ್ತಾ ಇರ್ಲಿ ಅಂತ ಕೇಳ್ಕೊಳ್ಳೋಣ. ಅವ್ರು ಇನ್ನೊಂದು ಅವ್ರು ಹೇಳ್ತಾ ಇದ್ರು, ಆ ಕ್ರೈಸ್ತನ ಪ್ರತಿಮೆ ಇದೆ ಅಂತ ಹೇಳಿದ್ರಲ್ಲ, ಈಗ ಒಂದು 2-3 ದಿನಕ್ಕಿಂತ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ನೋಡಿದ್ದೆ. ಆ ಪ್ರತಿಮೆ ಮೇಲ್ಗಡೆ ಸರಿಯಾಗಿ ಹುಣ್ಣಿಮೆ ಚಂದ್ರ ಬಂದಾಗ ಒಂದು ಫೋಟೋ ತೆಕ್ಕೊಂಡಿದ್ದು. ಅದು ಕೈ ಹಿಂಗ ಅಗಲಾಗಿ ಹಿಡ್ಕೊಂಡಿರ್ತಾರಲ್ಲ, ಅದು ಚಂದ್ರನ ಹಿಡ್ಕೊಂಡಿರೋ ಹಾಗೆ. ಅದು AI ಇಂದ ಮಾಡಿದ್ದೋ ಅಥವಾ ನ್ಯಾಚುರಲ್ ಗೊತ್ತಿಲ್ಲ. ಆದ್ರೆ ನಮ್ಮ ಇಲ್ಲಿ ಬೈರನ್ ಬೇ ನಲ್ಲಿ ಲೈಟ್ ಹೌಸ್ ಇದೆ. ಆ ಲೈಟ್ ಹೌಸ್ ಹಿಂಭಾಗದಲ್ಲಿ ಚಂದ್ರ ಬಂದಾಗ ಫೋಟೋ ತೆಗೆದು ಹಾಕಿದ್ದಾರೆ. ಅದೇ ತರ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ಸ್ ಅಲ್ಲಿ ಚಂದ್ರ ಬಂದಾಗ ಮಾಡ್ತಾರೆ. ಇದು ಒಂದು ಬಂದಿತ್ತು, ಬಹಳ ಚೆನ್ನಾಗಿತ್ತು. ಇದನ್ನು ಕೇಳಿದಾಗ ಜಯಂತ್ ಅವ್ರದ್ದು ಕೇಳಿದಾಗ ಜ್ಞಾಪಕ ಬಂತದ್ದು. ತುಂಬಾ ಸಂತೋಷ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music.
Go to www.101.audio, search catalogs to license the music you need. 101 Music is a proud sponsor of 2RRR. Are you interested in reducing toy waste and joining a toy library? Maybe you're looking to save money and connect with other families and children in the local community. Then visit the Lane Cove Toy Library at 47 Burns Bay Road, Lane Cove. Opening hours are Thursdays to Saturdays, 9:30 a.m. to 12 p.m. Hello, Maestro? Hello? ಇಲ್ಲ, ಯಾವುದೋ ಒಂದು ಕರೆ ಬಂತು. ತಿರ್ಗಾ ದಯವಿಟ್ಟು ಕರೆ ಮಾಡಿ, ನಾವು ಸಿದ್ಧ ಇದ್ದೀವಿ ಅಂತ ಹೇಳೋಣ. ದಯವಿಟ್ಟು ತಿರ್ಗಾ ಕರೆ ಮಾಡಿ. ದಯವಿಟ್ಟು ತಿರ್ಗಾ ಕರೆ ಮಾಡಿ. ಈಗ ಮುಂದುವರೆದ ಶ್ರದ್ಧಾಂಜಲಿ. ಒಂದು ನಿಮಿಷ, ತಿರ್ಗಾ ಕಾಲ್ ಬರ್ತಾ ಇರೋ ಹಂಗಿದೆ. ಹಲೋ. ಹಲೋ. ಈಗ ನಮ್ಮ ಮಹೇಶ್ ರಾವ್ ಅವರು ಫೋನ್ ಮಾಡಿದ್ದಾರೆ, ಕೇಳೋಣ. ನಮಸ್ಕಾರ ಮಹೇಶ್. ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಳ್ಬೇಕು ಮಹೇಶ್. ಹೇಳಿ. ಕಾರ್ಯಕ್ರಮ ಬಹಳನೇ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಕಳೆದ 10ನೇ ಸಂಚಿಕೆ ಕರುಣಾಳು ಬಾ ಬೆಳಕೆ ಗಣೇಶ್ ಪ್ರಸಾದ್ ಅವರು ನಡೆಸ್ಕೊಡ್ತಾ ಇರೋದು ತುಂಬಾನೇ ಚೆನ್ನಾಗಿತ್ತು. ಇವತ್ತು ಸಂಚಿಕೆ 9ರಲ್ಲಿ ಅವರು ಪ್ರಾಮಾಣಿಕತೆ ಅಂತ ಹೇಳಿದ್ರಲ್ಲ, ಸಿ ವಿ ರಾಮನ್ ಬಗ್ಗೆ ಹೇಳಿದ್ರು. ಬಟ್ ನನಗೆ ಇನ್ನೊಂದು ನೆನಪು ಬಂತು, ಯಾರೋ ಹೇಳಿದ್ದು, ಎಷ್ಟು ನಿಜಾನೋ ಗೊತ್ತಿಲ್ಲ, ಆದ್ರೆ ಶಂಕರ್ ನಾಗ್ ಅವರು ಕೂಡ ಬಹಳನೇ ಪ್ರಾಮಾಣಿಕತೆ, ಅದ್ರ ಬಗ್ಗೆನೇ ಒಂದು ಕತೆ ಇದೆ, ಒಂದು ದಂತಕತೆ ತರ. ಅವ್ರಿಗೆ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ದುಡ್ಡು ಕೊಟ್ಟಿದ್ರಂತೆ. ಅದು ಎಲೆಕ್ಷನ್ ಕ್ಯಾಂಪೇನ್ ಮುಗ್ದಾದ್ಮೇಲೆ ವಾಪಸ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿದಂತೆ, ಇಷ್ಟು ಮಿಕ್ಕಿತ್ತು ವಾಪಸ್ ತಗೊಳ್ಳಿ ಏನ್ಬಿಟ್ಟು ಅಂತ. ರಾಮಕೃಷ್ಣ ಹೆಗಡೆ ಅವ್ರು ಹೇಳಿದ್ರಂತೆ, ಪೊಲಿಟಿಕಲ್ ಲೈಫ್ ಅಲ್ಲಿ ಇದುವರೆಗೂ ನನಗೆ ಯಾರು ವಾಪಸ್ ದುಡ್ಡು ಕೊಟ್ಟಿಲ್ಲ, ನೀನೇ. ಚೆನ್ನಾಗಿದೆ ಕತೆ. ಆಮೇಲೆ ಇವ್ರದ್ದು ಶಶಿಕಾಂತ್ ಅವ್ರ ಸೆಗ್ಮೆಂಟ್ ಅಷ್ಟೇ, ಆಹಾರ ಮತ್ತೆ ಶಿಸ್ತು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಬಹಳನೇ ಚೆನ್ನಾಗಿ ಹೇಳಿದ್ರು. ಒಂದು ಅವ್ರ ಮಾತು ಹೇಳಿದ್ ನನಗೆ ತುಂಬಾನೇ ನಾಪ್ಕ ಬಂತು. ಅವ್ರಿಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು. ಅವ್ರು ಹೇಳಿದ್ದು, ಆಹಾರ ಆಟ ಸಾಮಾನು ಔಟ್ಗ್ರೋ ಆಗತ್ತಲ್ಲ, ಆ ತರ ಆಹಾರನು ಔಟ್ಗ್ರೋ ಆಗ್ಬೇಕು ಅಂತ. ಅದು ವೆರಿ ವೆರಿ ಹಾರ್ಡ್ ಹಿಟ್ಟಿಂಗ್. ಆದ್ರೆ ನಮ್ಮಂತ ತಿಂಡಿ ಪೋತರಿಗೆ ಆಹಾರ ಒಂದು ನೆನಪು, ಅದು ತಿಂದಾಗ ನಮಗ್ ನೆನಪು ಬರುತ್ತೆ. ಬೆಂಗಳೂರು ನೆನಪಿರ್ಬೋದು, ಮಕ್ಳಿರ್ಬೇಕಾದ್ರೆ ನಮ್ಮಪ್ಪ ಈ ತರ ಅಡಿಗೆ ಮಾಡೋರು, ಉಪ್ಪಿಟ್ಟು ಮಾಡೋರು ಅಂತ. ಹಾಗಾಗಿ ಬಹಳನೇ ಕಷ್ಟ, ಶಿಸ್ತು ಬೇಕು ಅವ್ರು ಹೇಳಿದ್ದಕ್ಕೆ. ಹೌದು ಮಹೇಶ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನ. ಆಮೇಲೆ ಅದೇ 2025 ಕೊನೆಯ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಬರ್ತಿದೆ. 2026ರಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಹೇಶ್, ನೀವು ಕಾರ್ಯಕ್ರಮ ಇಲ್ಲಿ ಸಿಡ್ನಿ ಕನ್ನಡವಾಣಿ ರೇಡಿಯೋಗೆ ಬಂದ್ಮೇಲಿಂದ ನೀವು ಮಾಡ್ತಾ ಇರೋ ಕಾರ್ಯಕ್ರಮನ ಬಹಳ ಜನ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಆದ್ರಿಂದ ನಿಮ್ಮಿಂದ ಒಂದು ಕಾರ್ಯಕ್ರಮ ಚೆನ್ನಾಗಿ ಬರ್ತಿದೆ ಅಂತ ನಾನು ಕೇಳಿದ್ದಿಂದ ನಮ್ಗೊಂಥರ ವಸಿಷ್ಠ ಮಹರ್ಷಿಗಳಿಂದ ವಿಶ್ವಾಮಿತ್ರ ನೀನ್ ಬ್ರಹ್ಮರ್ಷಿ ಆದೆ ಅಂತ ಹೇಳಿಸ್ಕೊಂಡಂಗೆ ಆಯ್ತೀಗ. ಅಯ್ಯೋ ಇಲ್ಲವೇ ಇಲ್ಲ, ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ, ರಾಜ್ ಸರ್ ಮತ್ತೆ ಶ್ರೀನಿವಾಸ್ ಅಂಕಲ್ ನಾನು ಅಪ್ರೆಂಟಿಸ್ ಅಷ್ಟೇ. ನನಗೆ ಅವ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳನೇ ಧನ್ಯವಾದಗಳು. ಒಂದು ಸಣ್ಣ ಕಾಣಿಕೆ ಅಷ್ಟೇ, ಬಗ್ಗೆ ಸ್ಮಾಲ್ ಕಾನ್ಸಂಟ್ರೇಷನ್ ಅಷ್ಟೇ ನಮ್ಗೆ. ಥ್ಯಾಂಕ್ ಯು ಮಹೇಶ್, ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಾನು ಇದು ಹೇಳಿದೆ, ಸ್ವಾಮಿ ಶ್ರೀಧರಾನಂದ ಅವರು ಅಗಲಿದ್ದು ತಿಳಿದ ವಿಚಾರನೆ. ಆದರೆ ಇಲ್ಲಿ ವೇದಾಂತ ಕೇಂದ್ರ ಅಥವಾ ರಾಮಕೃಷ್ಣ ಆಶ್ರಮದಲ್ಲಿ ಕಳೆದ ಬುಧವಾರ ಅಥವಾ 23 ಅಥವಾ 24 ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಅದನ್ನ ಸಂಸ್ಮರಣಾ ದಿನ ಅಂತಾನು ಕರೆದ್ರು. ಅಲ್ಲಿ ಹಲವಾರು ಜನ ಮಾತಾಡಿದ್ರು, ಆದರೆ ಇಬ್ರು ಮಾತಾಡಿದ್ದು ಎದ್ದು ಕಾಣ್ತಾ ಇತ್ತು. ಅವ್ರು ಯಾರು ಅಂದ್ರೆ ವಂದನಾ ಸಾರಥಿ ಮತ್ತು ರಾಜೀವ್ ರಾಮಕೃಷ್ಣ. ಇಲ್ಲಿ ಕೆಲವರಿಗೆ ತಿಳಿದಿರಬಹುದು,
ಸಿಡ್ನಿ ಇಲ್ಲಿ ಇರೋ ರಾಮಕೃಷ್ಣಾಶ್ರಮ ಪ್ರಾರಂಭವಾಗಿದ್ದು ಕನಕ ಮತ್ತು ರಾಮಕೃಷ್ಣ ಅವರ ಮನೆಯಲ್ಲೇ ಅದಕ್ಕೆ ಆಶ್ರಯ ಕೊಟ್ಟು ಪ್ರಾರಂಭಿಸಿದ್ರು. ನಂತರ ಅದು ತನ್ನದೇ ಆದ ನೆಲೆಯನ್ನು ಕಂಡುಕೊಳ್ತು. ಇವರು ವಂದನಾ ಸಾರಥಿ ಮತ್ತು ರಾಜೀವ್ ರಾಮಕೃಷ್ಣ ಕನಕ ಮತ್ತು ರಾಮಕೃಷ್ಣ ಅವರ ಮಗಳು ಮತ್ತು ಮಗ. ಅವರು ಅನನ್ಯವಾದ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು ಅವತ್ತು. ಆ ಶ್ರದ್ಧಾಂಜಲಿಯನ್ನು ಈಗ ಕೇಳೋಣ. ಆ ಶ್ರದ್ಧಾಂಜಲಿಗೆ ನಾವು ಹಿಂದೆ ಹಾಕಿದ ಶ್ರದ್ಧಾಂಜಲಿಗೆ ಕೊಟ್ಟ ಚೌಕಟ್ಟನ್ನೇ ಕೊಡ್ತಾ ಇದ್ದೀವಿ. ಇದೋ ಕೇಳಿ ಶ್ರದ್ಧಾಂಜಲಿ. वासांसि जीर्णानि यथा विहाय नमानि गृह्णाति नरोपराणि. वासांसि जीर्णानि यथा विहाय नवानि गृह्णाति नरोपराणि. तथा शरीराणि विहाय जीर्णानि अन्यानि संयाति नवानि देहि. तथा शरीराणि विहाय जीर्णानि अन्यानि संयाति नवानि देहि. And of course, we have so many memories of Swami Vivekanandaji and his endless love and his endless compassion and so forth. And as Swamiji himself said, he gave us lots of reasons to rejoice. And I'm sure we'll be hearing a lot more about that. I'll just ask my brother to say a few words. Thank you for the opportunity to share our special moments with Swamiji. Just a brief summary of history. Many of you may know that the Vedanta movement started in Australia back in 1897 when Mrs. Elsie Pickett, who was inspired by Swami Shivanandaji, was a direct disciple of Swami Vivekananda. So she came in touch with him and somehow she started a small movement and lit the candle in Adelaide many years ago. Then Mr. Jim Wales in the 1920s and 30s kept that little life going, and he also spent some time as a monk at Velurumat. Many of you know, also met Swami Ranganathanandaji, who inspired a generation of spiritual aspirants in the 1950s and 60s and 70s. And he made multiple trips to Australia during that time. And Mrs. Wilma Spencer was highly instrumental in organizing his inspiring and highly intellectual talks. Of course, then in 1975, as Vandana mentioned, my parents, Kanaka and Ramakrishna, moved to Sydney with us. My mother has been associated with the Ramakrishna mission since her teenage years, and she was initiated at the age of 19 by Swami Yatishwaranandaji. In fact, she wanted to join the Sharda Math as a nun. And Guru Maharaj had different plans, and he introduced her to a different Ramakrishna, which is not Baba. My parents continued their spiritual journey together, and they were informed by Velurumat when we first came here that Swami Ranganathanandaji has been involved in many activities and talks. And somehow they came in touch with Mrs. Wilma Spencer, and they forged a very strong
and a formidable partnership. Over the next 25 years, they worked tirelessly, and our parents hosted multiple talks and satsangs and had organized all Swamis to stay with them. And we were very fortunate to have Swami Damodaranandaji, who was head of the PG Center back then. And many of you have met him and felt his spiritual love. He personified spiritual love and exuded happiness, and he was quite instrumental in energizing the Vedanta movement in Sydney. Many of you have interacted with him and felt his love very deeply. And Swami Damodaranandaji used to undertake annual circuits around Australia in the 80s and 90s, from Brisbane to Perth, and spreading the message of Sri Ramakrishna and Swami Vivekananda. He eagerly awaited his visits, and my parents would spend months carefully organizing his schedule and ensuring that everyone was involved. He was truly a spiritual child of Sri Ramakrishna and Holy Mother. In 1982, we were able to, with the blessings of Swami Ranganathanandaji and Damodaranandaji, start the Charadamat. And in 1984, we were able to get the Vedanta Center of Sydney registered. But in 1993, Swami Damodaranandaji brought with him a traveling companion. His name was Swami Sridharanandaji. That was the defining moment and a game changer for all of us and for all of Sydney and Australia. From that moment when Swamiji came to Sydney, when anyone heard him speak or in touch with him in any manner, instantly fell in love with him, with a deep knowledge of his of scripture, and the eloquent speeches of Swamiji, and the charming personality was quite irresistible. And all of us just couldn't get enough of him. So we were instantly drawn to Swamiji. We knew that he was the chosen one to establish and expand the work of the Vedanta centers in Australia. Swamiji exceeded everyone's expectations time and time again. Our family became very close to Swamiji, and we were very fortunate to spend a lot of time with him, and he stayed with us during the visit. In 1994, Swamiji asked Vandana and her kids and myself to visit Lucknow Ashram. As you have heard from the other Swamis, it was quite surreal for us, and we were so fortunate to be spoiled by him and his love and affection. Such an intellectual giant and a spiritual giant, and it was a very humbling experience for us because he took so much of time and showed so much of love, and like all of you, he came to the railway station to pick us up and drop us off, all this sort of stuff. So we were totally humbled, and we were just, it's such a deep and meaningful experience for us just being with him. While we were sitting in Lucknow in a restaurant before we left, I instantly asked him, Swamiji, why can't you come to Sydney and start our ashram and take it to the next level? He has got a beautiful laugh. He laughed and laughed. And then he basically said, I'm a busy man. He said, I know Swamiji you are, but you've got a big ashram and a monastery and hospitals to run and schools to run. And then in the end he said, it's all Guru Maharaj's will. If it's meant to happen, it will happen. So over the years we tried to get him, at least we can't be here, we can get him as a speaker once a year. Swami Damodaranandaji also tried, and in fact, again in 1997, with all our insistence, he was able to make another trip. This time Swamiji took the whole thing to a different level. I've never seen the depth and his spiritual tapasya and his knowledge, and it was quite an unbelievable experience for all of us. All Sydney-siders went head over heels and wanted Swamiji to take over this wonderful movement which has gathered such a huge momentum. With our insistence and God's will, we made multiple attempts with the Vedaramat, and eventually our wishes were granted. In October 2000, our prayers were answered, and Swamiji was able to come to Sydney as a permanent Swami. As I say, the rest is history.
enjoying his hard work, the last 25 years, tireless, and he's been able to establish multiple centres around Australia and such a huge multi-dimensional ashram that we are all enjoying. I was fortunate enough to be his Sarathi as a driver when he first came in, and spent a lot of time with him, talking to him, and again, he's such a loving and kind-hearted Swami that a novice like me, and he could relate to anybody at the highest, their spiritual growth through the lowest. So I was at the lowest. So he was able to teach me things, to discuss things. And the first thing he told me, still stick in my mind, is what Swami said is saying. Well, the first thing he said to me was, I'm not here to cater for your taste, but I'm here to create a taste of spirituality. And that taste he has created for many generations, and also many generations to come. And he's inspired us all to become better specimens of human beings. So, the secret of his teachings lay in his ability to make his listeners feel that they understood the scriptures as deeply as he did. He rarely allowed his own tapasya or scholarship to be visible. His spiritual discipline and learning were meant to make the profound truths of the scriptures accessible, not to burden students, but the intensity of the preparation required, but to make it all effortless. He insisted that we take his message deeply within ourselves, to live it, to practice it, and to strive first to become decent human beings before aspiring to be realized souls. The best way to remember Swamiji is to revisit his discourses within our own minds, to reflect on what we have put into practice, what still remains to be done. While we may no longer have the physical presence of our loving Swamiji, we still have his inspiration and the responsibility for our own sincere efforts. So we're hoping that we will continue Swamiji's hard work and remember not only he's remembered not only expanding all of the centres around Australia and inspiring us to make sustained and intense efforts to carry on his legacy his legacy forward for decades to come. So with these few words, I'd like to thank all of you and Swamiji and for the opportunity, and also most importantly, our humble love and sincere. The Swamiji has given us so much love and affection over the years, and that cannot be put in his simple words, and we are all very touched and humbled by the whole experience. Thank you for this opportunity, Swamiji, and we will always hold you in our hearts, and that has been an incredible blessing in our lives. And that will continue. Thank you for this. Local 2RRR sponsor, Community Bank North Ryde, loves giving back to our community. Last year alone, they invested 94% of their... Local 2RRR sponsor, Community Bank North Ryde, loves giving back to our community. ಪ್ರಾಬ್ಲಮ್ ಇರೋಂಗಿದೆ ಒಂದು ಸೆಕೆಂಡ್ ನೋಡೋಣ.
Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಗಣೇಶ್ ಪ್ರಸಾದ್, ಕ್ರಿಕೆಟ್ ವಿಚಾರ ಮಾತಾಡಬೇಕು ಅಂತಿದ್ರಿ. ಹೌದು, ನೋಡಿ, ಈಗ ಬಾಕ್ಸಿಂಗ್ ಡೇ ಟೆಸ್ಟ್ ಬಹಳ ಒಂಥರ ಐಕಾನಿಕ್ ಟೆಸ್ಟ್. ಅದು ಎಲ್ಲರೂ ಎದುರು ನೋಡ್ತಾ ಇರ್ತಾರೆ. ಅದು ಬಾಕ್ಸಿಂಗ್ ಡೇ ದಿನ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಸಲ ಅದು ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳೋದ್ರೊಳಗೆ ಮುಗ್ದೇ ಹೋಯ್ತು ಟೆಸ್ಟ್. ಅದು 2 ದಿನದೊಳಗೆ ಮುಗ್ದೋಯ್ತು. ಎಷ್ಟು ಇದು ಆಗ್ಲೇ ಈ ಸೀರೀಸ್ನಲ್ಲಿ ಇದು 2ನೇ ಟೆಸ್ಟ್ 2 ದಿನದಲ್ಲಿ ಮುಗಿತಾ ಇರೋದು. ಈಗ ಇದೇ ತರ ಏನಾದರೂ ಭಾರತ ದೇಶದಲ್ಲೋ ಅಥವಾ ಪಾಕಿಸ್ತಾನದಲ್ಲೋ ಅಥವಾ ಬಾಂಗ್ಲಾದೇಶದಲ್ಲೋ ಎಲ್ಲಾರು ಒಂದ್ ಕಡೆ ಹಿಂಗೆ ಟೆಸ್ಟ್ ಆಗ್ಬಿಟ್ಟು 2 ದಿನದಲ್ಲಿ ಮುಗಿದೋಗ್ಬಿಟ್ಟಿದ್ರೆ ಪ್ರಪಂಚದಾದ್ಯಂತ ಕ್ರಿಕೆಟ್ ಆಡೋ ದೇಶಗಳಲ್ಲಿ ಅದೆಷ್ಟು ಕ್ರಿಟಿಸಿಸಮ್, ಟೀಕೆ, ಟಿಪ್ಪಣಿ ಎಲ್ಲ ಬರ್ತಿತ್ತು. ಪಿಚ್ ಸರಿ ಇಲ್ಲ, ಇನ್ನೊಂದಿಲ್ಲ, ಮತ್ತಿಲ್ಲ ಅಂತ. ಕ್ರಿಕೆಟ್ ಪಿಚ್ಚೇ ಇರ್ತಿರ್ಲಿಲ್ಲ, ಅಲ್ಲಿ ಕ್ರಿಕೆಟ್ ಪಿಚ್ಚೇ ಇರ್ತಿಲ್ಲ. ಆಮೇಲಿಂದ ICC ಬ್ಯಾನ್ ಮಾಡಬೇಕು ಹಂಗೆ ಅಂತ. ಇಲ್ಲಿ ನೋಡಿದ್ರೆ ಈಗ 2 ಸಲ ಆಗ್ಲೇ ಆಯ್ತು. ಆದ್ರೆ ಏನು ಜಾಸ್ತಿ ಅದ್ರ ಬಗ್ಗೆ ಕಾಮೆಂಟ್ನೇ ಬರ್ತಾ ಇಲ್ಲ. ಆಮೇಲೆ ಇನ್ನೊಂದೇನಾಗತ್ತೆ ಅಂದ್ರೆ, ಇದು ಯೋಚನೆ ಮಾಡಬೇಕು. ಜನ 5 ದಿನಕ್ಕೆ ಅಂತ ಹೇಳಿ ಟಿಕೆಟ್ ತಗೊಂಡಿರ್ತಾರೆ. ಕೆಲವರೇನೋ 1 ದಿನ ಟಿಕೆಟ್ ತಗೊಂಡಿರ್ಬೋದು, ಅವ್ರ ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಬಟ್ 5 ದಿನಕ್ಕೆ ಅಂತ ತಗೊಂಡಿದ್ದವರಿಗೆ ವಾಪಸ್ ಕೊಡ್ಬೇಕಾಗತ್ತೆ. ಆಮೇಲೆ ಈ ಸ್ಪಾನ್ಸರ್ಸ್ ಇರ್ತಾರಲ್ಲ, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಸ್ಪಾನ್ಸರಿಂಗ್ ರೈಟ್ಸ್ ತಗೊಂಡಿರ್ತಾರೆ. ಅವ್ರಿಗೆಲ್ಲ 2 ದಿನದಲ್ಲಿ ಮುಗಿದೋದ್ರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇದನ್ನ ಈ 1-2 ವಿಚಾರಗಳನ್ನ ನಮ್ಮ ಕನ್ನಡದ ಶ್ರೋತೃಗಳು ಯಾರು ಮೀಡಿಯಾದಲ್ಲಿ ಇದ್ದವರು ಇದನ್ನ ಈ ತರ ಸಿಚುಯೇಷನ್ ಅನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಫೋನ್ ಮಾಡಿ ನಮಗೆ ಹೇಳ್ಕೊಬಹುದು. ಆಮೇಲೆ ಇನ್ನೊಂದೇನಂದ್ರೆ, ಶ್ರೀನಿವಾಸ್, ನಮ್ಗೆ ನಮ್ಮ ಗ್ರೇಸ್ಟೇನ್ ನಲ್ಲಿರೋ ಶೈಲೇಶ್ ಪಾಂಡ್ಯ ಅಂತ ನಮ್ಮ ಒಬ್ರು ಫ್ರೆಂಡ್ ಇದ್ದಾರೆ. ಅವರು ಬಹಳ ಕ್ರಿಕೆಟ್ ಟ್ರಾಜಿಕ್. ಅವರು ಸಿಕ್ಕಾಪಟ್ಟೆ ಕ್ರಿಕೆಟ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಗೊತ್ತಿದೆ. ಅವರು ಒಂದು ಮೆಸೇಜ್ ಕಳಿಸಿದ್ರು. ಅದರೊಳಗೆ ಮಲ್ಟಿಪಲ್ 2-day ಟೆಸ್ಟ್ಸ್ ಇನ್ ದ ಸೇಮ್ ಸೀರೀಸ್ ಅಂತ ಒಂದು 4-5 ಕಳಿಸಿದ್ದಾರೆ. ಅದನ್ನ ಹೇಳ್ತೀನಿ ಕೇಳಿ. ಆಸ್ಟ್ರೇಲಿಯಾ ಇನ್ ಇಂಗ್ಲೆಂಡ್ 1888, ಅದರೊಳಗೆ 3 2 ದಿನದಲ್ಲೇ ಮುಗಿದೋಗಿತ್ತು ಟೆಸ್ಟ್ಗಳು. ಇಂಗ್ಲೆಂಡ್ ಇನ್ ಸೌತ್ ಆಫ್ರಿಕಾ 1888-89, ಅದರಲ್ಲಿ 2 ಟೆಸ್ಟ್ 2 ದಿನಕ್ಕೆ ಮುಗಿದೋಯ್ತು. ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ 1895-96, ಅದರಲ್ಲಿ 2 ಟೆಸ್ಟ್ 2 ದಿನಕ್ಕೆ ಮುಗಿದೋಯ್ತು. ಇನ್ನೊಂದು ಟ್ರಯಾಂಗ್ಯುಲರ್ ಸೀರೀಸ್ ಇನ್ ಇಂಗ್ಲೆಂಡ್, ಅದು 2 ಟೆಸ್ಟ್ ಮುಗಿದೋಯ್ತು. ಅದು ಬಿಟ್ರೆ ಈಗ ಆಶಸ್ 2025 ಇನ್ನು 5 ಟೆಸ್ಟ್ ಸೀರೀಸು 4 ಆಗಿದೆ ಅಷ್ಟೇನೆ. ಅದರಲ್ಲಿ 2 ಮುಗಿದೋಗಿದೆ. ಈಗ ಒಟ್ಟು 5 ಇದೆ ಅಲ್ವಾ? ಈ 5ರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ ಇಂಗ್ಲೆಂಡ್. ಸೊ ಎಲ್ಲೆಲ್ಲಿ 2 ದಿನ ಟೆಸ್ಟ್ ಮುಗಿದೋಗಿದೆಯೋ, ಇದು ಸೌತ್ ಆಫ್ರಿಕಾದ ಮೇಲೆ ಇರ್ಬೋದು, ಇಲ್ಲ ಆಸ್ಟ್ರೇಲಿಯಾ ಮೇಲೆ ಇರ್ಬೋದು, ಇಲ್ಲ ಟ್ರಯಾಂಗ್ಯುಲರ್ ಇರ್ಬೋದು, ಒಟ್ಟಿನಲ್ಲಿ ಇಂಗ್ಲೆಂಡ್ ಕಾಮನ್. ಇದೊಂದು ಇಲ್ಲ, ನೀವು ಹೇಳಿದ ಪಾಯಿಂಟ್ ನಿಜ. ಆದ್ರೆ ಇವತ್ತು ಬೆಳಗ್ಗೆ ಟಿವಿನಲ್ಲಿ ಹೇಳಿದ ಪ್ರಕಾರ ಒಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾಕೆ ಪಿಚ್ ಪ್ರಿಪರೇಷನ್ ಸರಿ ಇರಲಿಲ್ಲ, ಅದೆಷ್ಟೋ 10 ಮಿಲಿಮೀಟರ್ ಗ್ರಾಸ್ ಇತ್ತು, ಅದೇ ತಪ್ಪು ಅಂತ ಒಂದು ಬಂದಿದೆ. ಅದಲ್ಲದೆ ಇವಾಗ ಮಿಲಿಯನ್ಸ್ ಆಫ್ ಡಾಲರ್ಸ್ ರೀಫಂಡ್ ಮಾಡ್ತಾ ಇದ್ದಾರೆ. ಹೌದು, ಟಿಕೆಟ್ ತಗೊಂಡವ್ರಿಗೆ. ಅದು ಟಿಕೆಟ್ ತಗೊಂಡವ್ರಿಗೆ ಈಗ ಕ್ರಿಕೆಟ್ ಆಸ್ಟ್ರೇಲಿಯಾ ರಿಟರ್ನ್ ಮಾಡ್ಬೇಕು, ಅದೇನಂತ ದೊಡ್ಡದಲ್ಲ. ಆದ್ರೆ ಸ್ಪಾನ್ಸರ್ಗಳೇನಾದ್ರು, ಟಿವಿ ಸ್ಪಾನ್ಸರ್ಸ್ ಏನಾದ್ರು ಲಿಟಿಗೇಷನ್ ಮಾಡಿದ್ರೆ ಅವಾಗ ಇವರು ಸಾಕಷ್ಟು ದುಡ್ಡು, ಮಿಲಿಯನ್ ಗಟ್ಟಲೆ ವಾಪಸ್ ಕೊಡ್ಬೇಕಾಗುತ್ತೆ. ಬಿಡಿ, ಅದು ಅವ್ರ ಪ್ರಾಬ್ಲಮ್. ಆಮೇಲೆ ಒಂದು ಚಿಕ್ಕದು, ಮುಂದಿನ ವಾರ ಈ ಭಾರತ ದೇಶದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಾಗ್ತಾ ಇದೆ ಎಲೆಕ್ಟರಲ್, ಅದ್ರ ಬಗ್ಗೆ ಒಂದು ಚಿಕ್ಕದಾಗೊಂದು ನಮ್ಮ ಕನ್ನಡದ ಶ್ರೋತೃಗಳಿಗೆ ಎಷ್ಟಿದ್ರು ಭಾರತದ ಬಗ್ಗೆ ಯಾವಾಗ್ಲೂ ಒಂದು ಆಸ್ಥೆ ಇಟ್ಕೊಂಡಿರ್ತಾರೆ, ಅಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇರ್ತಾರೆ. ಈಗ ಒಂದು ಪ್ರಚಲಿತ ಇರೋ ವಿದ್ಯಮಾನ ಅದು, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಖಂಡಿತ. ನೋಡಿ, ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನಿಮ್ಮ ಭೇಟಿ ಮುಂದಿನ ವರ್ಷ, ಮುಂದಿನ ಭಾನುವಾರ ಜನವರಿ 4ರಂದು. ಆಮೇಲೆ ಹೀಗೆ ಹೇಳ್ತಾ ಬೀಳ್ಕೊಡ್ತಾ ಇದ್ದೀವಿ. ನಾನು ಸಿಡ್ನಿ ಶ್ರೀನಿವಾಸ್ ಮತ್ತು ನಾನು ಗಣೇಶ್ ಪ್ರಸಾದ್. ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.